ರಾಜ್ಯದ ಅತಿ ದೊಡ್ಡ ಜಲಾಶಯ ಎಂಬ ಕೀರ್ತಿಗೆ ಪಾತ್ರರಾಗಿರುವಂಥ ಲಿಂಗನಮಕ್ಕಿ ಜಲಾಶಯದಿಂದ ಎರಡನೇ ಬಾರಿಗೆ ಇವತ್ತು ನೀರನ್ನು ಕೂಡ ಬಿಟ್ಟಿರುವಂಥದ್ದು. ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಸಾಗರ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಈ ಒಂದು ನೀರು ಬಿಡುವ ಪ್ರಕ್ರಿಯೆಗೆ ಚಾಲನೆ ಕೂಡ ಕೊಟ್ಟಿರೋದು. ಮುಖ್ಯವಾಗಿ ರಾಜ್ಯದ ಅತಿ ಹೆಚ್ಚು ವಿದ್ಯುತ್ತನ್ನು ಪೂರೈಕೆ ಮಾಡುವಂಥ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಇದೆ. ಗರಿಷ್ಠ 1819 ಅಡಿ ಎತ್ತರದ ಜಲಾಶಯ ಈಗಾಗಲೇ 1817 ಅಡಿಯಷ್ಟು ಕೂಡ ಈಗಾಗಲೇ ಭರ್ತಿ ಆಗಿರುವಂಥದ್ದು. ಈ ಕಾರಣಕ್ಕಾಗಿ ಕಳೆದ ವಾರ ಕೂಡ ಜಲಾಶಯದಿಂದ ಒಂದಷ್ಟು ಪ್ರಮಾಣ 20,000 ಕ್ಯೂಸೆಕ್ನಷ್ಟು ನೀರನ್ನು ಕೂಡ 11 ಗೇಟ್ಗಳ ಮೂಲಕ ಬಿಡಲಾಗಿತ್ತು. ಇದೀಗ ಮತ್ತೊಂದು ಹಂತದಲ್ಲಿ ಜಲಾಶಯದ 11 ಗೇಟ್ಗಳ ಪೈಕಿ 5 ಗೇಟ್ಗಳ ಮೂಲಕ ಸರಿಸುಮಾರು 15,000 ಕ್ಯೂಸೆಕ್ನಷ್ಟು ನೀರನ್ನು ಈಗಾಗಲೇ ನದಿ ಕೂಡ ಬಿಟ್ಟಿರುವಂಥದ್ದು. ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ KPC ಅಧಿಕಾರಿಗಳು ಈ ಒಂದು ನೀರು ಬಿಡುವ ಪ್ರಕ್ರಿಯೆಗೆ ಚಾಲನೆ ಕೂಡ ಕೊಟ್ಟಿರುವಂಥದ್ದು. ನೀವು ಕೂಡ ಗಮನಿಸ್ಬೋದು, ಲಿಂಗನಮಕ್ಕಿ ಜಲಾಶಯದಿಂದ ಈಗಾಗಲೇ ನದಿಗೆ ಕೂಡ ಅಂದರೆ ಶರಾವತಿ ನದಿಗೆ ಕೂಡ ನೀರು ಹರಿದು ಹೋಗ್ತಾ ಇರುವಂಥದ್ದು. ಈ ಒಂದು ನೀರು ಮುಂದೆ ಜೋಗ ಜಲಪಾತದಲ್ಲಿ ಕೂಡ ಬೀಳುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ಜೋಗ ಜಲಪಾತ ಜೀವಕಳೆಯನ್ನು ಕೂಡ ಪಡ್ಕೊಳ್ಳುವಂಥದ್ದು. ಇವತ್ತೇನು ಜಲಾಶಯದಿಂದ ನೀರನ್ನು ಬಿಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಮತ್ತು KPC ವ್ಯಾಪ್ತಿಯಲ್ಲಿರುವಂಥ ಜನರ ಜೊತೆಗೆ ಸಾಕಷ್ಟು ಪ್ರವಾಸಿಗರು ಕೂಡ ಬಂದು ಈ ಒಂದು ಜಲಾಶಯದ ಅಂದರೆ ನೀರು ಬಿಡುವ ಪ್ರಕ್ರಿಯೆಯನ್ನು ಅಂದರೆ ಜಲಾಶಯದ ನೀರನ್ನು ಬಿಟ್ಟಿದ್ದಾರೆ ಅದನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದು ಈ ಒಂದು ಸಂತಸದ ಕ್ಷಣವನ್ನು ಅನುಭವಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಲಿಂಗನಮಕ್ಕಿ ಜಲಾಶಯದ ರಾಜ್ಯದ ಬಹುಪಾಲು ವಿದ್ಯುತ್ತನ್ನು ಕೂಡ ಪೂರೈಕೆ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಕೂಡ 1817 ಅಡಿ ಈಗಾಗಲೇ ಭರ್ತಿ ಆಗಿರುವಂಥದ್ದು. ಹಾಗಾಗಿ ಇನ್ನು 2 ಅಡಿ ಮಾತ್ರ ಬಾಕಿ ಇದೆ. ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಜಲಾಶಯದ ನೀರನ್ನು ಬಿಟ್ಟು ಅಂದರೆ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಳ್ಳೋ ಜೊತೆಗೆ ನೀರು ಬಿಡೋ ಕೆಲಸವನ್ನು KPC ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.